ಅದೇನಣ್ಣ ಮೂಲಂಗಿ ಅಂದ್ರೆ ನಿಂಗೆ ಅಷ್ಟೊಂದು ಇಷ್ಟ? ನಮಗೆ ನಾವು ಮೂಲಂಗಿ ಅಂದ್ರೆ ಭಾಳ ಇಷ್ಟ. ಇನ್ನೊಂಚೂರು ಜೋರಾಗಿ ಮಾತಾಡು. ಮೂಲಂಗಿ ಅಂದ್ರೆ ತುಂಬಾ ಇಷ್ಟ ನನಗೆ. ಮೂಲಂಗಿ ವಾರದಲ್ಲಿ ಎಷ್ಟು ದಿನ ತಿಂತೀಯಾ? 2 ದಿನ ಮೂಲಂಗಿ. 2 ಸರಿ ಏನಿ? ಒಂದ್ ದಿನ ಸೊಪ್ಪು. ಒಂದ್ಸರಿ ಸೊಪ್ಪು, ವಾರದಲ್ಲಿ ಹಂಗಾರೆ 3 ಸರಿ ಆಗ್ಬಿಡುತ್ತೆ. ಒಂದ್ಸರಿ ಸೊಪ್ಪು, ಮೂಲಂಗಿ ಸೊಪ್ಪು ಒಂದ್ಸರಿ, ಜಜ್ಜಿ ಮೂಲಂಗಿ ಒಂದು, ಮೂಲಂಗಿ ಸಾರು ಒಂದು, 2 ವಾರದಲ್ಲಿ ಇರ್ಲೇಬೇಕು. ಮೂಲಂಗಿ ಫೇವ್ರೇಟ್. ಮೂಲಂಗಿ ಮಾಂಸನೂ ಕೊಡಬೇಡ, ಏನು ಕೊಡಬೇಡ. ಅದು ಅಷ್ಟೊಂದು ಇಷ್ಟ ನಂಗಿರೆ. ಅದೇ ಮಾಂಸ ಹುರಿದವರೆಕಾಳು ಸಾಂಬಾರ್ಗೆ ಹೋಗಿಸ್ಕೊ, ಚೆನ್ನಾಗಿರುತ್ತೆ. ಗೊತ್ತು, ಅದು ಚೆನ್ನಾಗಿರುತ್ತೆ. ಹುರಿದವರೆಕಾಳು ಮೂಲಂಗಿ ಸೂಪರ್ ಆಗಿರುತ್ತೆ. ಮಾಂಸ ತಿನ್ನಂಗೆ ಆಯ್ತು ತಗೊಂಡು ಅದಕ್ಕೋಸ್ಕರ ತಿನ್ನೋದ ನೀನು? ಮಾಂಸ ತಿನ್ನಂಗೆ ಆಯ್ತದ, ಒಂಥರ ಟೇಸ್ಟ್ ಇರ್ತದೆ, ಫ್ಯಾಟ್ ಇದ್ದಂಗಿರುತ್ತೆ ಅಂತ. ಆಮೇಲೆ ಸೀಗಡಿನೂ ಇಷ್ಟ. ಸೀಗಡಿ ಎಲ್ಲ ಚಿಕ್ಕದೆಲ್ಲ ನಾನೇ ತರಬೇಕು ಅಣ್ಣ. ಎಷ್ಟು ಗೊತ್ತಾ ಅದು? ಸಣ್ಣದೊಂದು ಪಾವ್ಗೆ 140 ಹೇಳ್ತಾರೆ ಕಣ. ಇಷ್ಟು ಚಿಕ್ಕದೊಂದು ಕಾಫಿ ಲೋಟಕ್ಕೆ. ಕಾಫಿ ಲೋಟ, ಕಾಫಿ ಲೋಟಕ್ಕಿನ್ನ ಒಂದು ಚೂರು ದೊಡ್ಡದಾಗಿರುತ್ತೆ ಅಷ್ಟೇ. ಚಟಾಕು ಅಂತಾರಲ್ಲ ಅದು. ನಮ್ಮನೆ ದೊಡ್ಡಣ್ಣನ ಥರ ಇದೆಯಾ ನೀನು? ದೊಡ್ಡವನೇ ತಾನೆ ನೀನು ಎಲ್ಲರ್ಕಿನ್ನ. ಹಿಂಗೆ ಎಷ್ಟು ಜನ ಅಣ್ಣ ತಮ್ಮದಿರಲ್ಲ, ನೀನೇ ಹೇಳು. ಅಪ್ಪನ ಮಾತಾಡ್ಸೋಕ್ಕೆ ಪಾಪ ಅಪ್ಪಂಗೆ ಮಾತಾಡೋಕ್ಕೆ ಸ್ವಲ್ಪ ಕಷ್ಟಪಡ್ತಿತ್ತು. ಹೇಳೋಣ, ನೀನು ಹೇಳೋಣ. ಎಷ್ಟು ಜನ ಅಣ್ಣ ತಮ್ಮದಿರು ನೀವು? ನಾವು 8 ಜನ. ಜೋರಾಗಿ ಮಾತಾಡಪ್ಪ. ಒಟ್ಟು 9 ಜನ. 9 ಜನದಲ್ಲಿ 8 ಜನ ಗಂಡು ಮಕ್ಕಳು, ಒಂದು ಹುಡುಗಿ. ಆ ಹುಡುಗಿ ತೀರೋಗ್ಬೇಕು. ಇನ್ನು 8 ಜನ ಗಂಡು ಮಕ್ಕಳು ಇದ್ದೀವಿ. ನಂಜನಗೂಡಲ್ಲಿ 3 ಜನ ಇದ್ದೀವಿ. ತಾಂಡವಪುರದಲ್ಲಿ ಒಬ್ಬ ಇದ್ದಾನೆ. ಮೈಸೂರಲ್ಲಿ 1, 2 ಇಬ್ಬರವ್ರೆ. ಸೋಮವಾರಪೇಟೆಯಲ್ಲಿ ಇಬ್ಬರವ್ರೆ. ನೀನು ಎಷ್ಟನವನು ಹೇಳಪ್ಪ? ನಾನು ಮೊದಲನೇವನು. 2ನೇವನು ರಾಮ ಅಂತ ಇಲ್ಲೇ ಅವನೇ. 3ನೇವನು ಸೋಮವಾರಪೇಟೆಯಲ್ಲಿ ಇದ್ದಾನೆ, ಶಿವಸ್ವಾಮಿ ಅಂತ. 4ನೇವನು ತ್ಯಾಗ ಅಂತ. ಅತ್ತೆ ಗಿರ್ಜತೆ. ಇರ್ಲಿ, ಗಿರ್ಜತೆ. 5ನೇವನು ತ್ಯಾಗ. 6ನೇವನು ರಮೇಶ. 7ನೇವ ರಂಗಣ. 8ನೇವ ಕುಮಾರ. 9ನೇವ ಸುರೇಶಣ್ಣ. ಇಷ್ಟು ಜನ ಮಕ್ಕಳು. ಇಷ್ಟು ಜನದಲ್ಲಿ ತಾಯಿ ಇಲ್ಲದೆ ತಬ್ಲಿಗಳ ಹೋಗಿದ್ವಿ. ಅವ್ರಿಗೂ ತುಂಬಾ ವಯಸ್ಸಾಗಿದೆ. ಏನ್ ಮಾಡ್ತೀರಪ್ಪ, ಅವರು ಚೆನ್ನಾಗಿ ಸಾಕೋದು, ಕಷ್ಟ ಸುಖ ಅನುಭವಿಸಿ ನಮ್ಮನ್ನೆಲ್ಲ ಸಾಕಿದ್ರು. ಬಡತನದಿಂದ ಬಂದಿದ್ದು. ಆದರೂ ತುಂಬಾ ನಮಗೆ ಏನ್ ಬೇಕು ಅದನ್ನ ಹೊಟ್ಟೆಗೆ ಊಟ ಒಂದು ಕಮ್ಮಿ ಮಾಡಿದ್ರೆ ಸಾಕು. ಇಟ್ಟು ಸ್ವಲ್ಪ ತಿಂದು ಬೆಳೆದಿದ್ದೀರಿ. ಸಾಕು. ಅವಾಗೆಲ್ಲ ಜೋಳದ ಮುದ್ದೆ. ನಮ್ಮ ಅಜ್ಜಿ ಮನೆ ಇತ್ತು. ನಿಮ್ಮ ಅಜ್ಜಿ ಮನೆ ಸಪೋರ್ಟ್ ಮೇನ್. ದೇವಲಾಪುರ ಸಾಮಾನ್ಯಗೆ ಅರ್ಧ ಭಾಗ ಅವರೇ ನಮ್ಮನ್ನು ಸಾಕವ್ರೆ. ಮೊಸರನ್ನ ಕೈಯಲ್ಲಿ ಎತ್ತಿ ಕೊಡ್ತಿದ್ರು. ಬೆಣ್ಣೆ, ನಮ್ಮ ಅಣ್ಣ ಬೆಣ್ಣೆ ತಿಂದೆ ನೋಡಿ ಇವತ್ತಿನ ದಿನ ಈ ಸ್ಥಿತಿಗೆ ಬಂದೈತೆ. ಹೊಟ್ಟೆ ಬಡ್ಸ್ಕೊಂಡು ಮುದ್ದೆ, ಸೊಪ್ಪು, ಉಪ್ಸಾರು, ಅದಕ್ಕೆ ಬೆಣ್ಣೆ ಸುಮಾರು 1000 ಸರಿ ತಿನ್ಸೋದು. ಅದಕ್ಕೆ ನೀನು ಹಿಂಗೆ ದುಡ್ಡು ಮುಖ್ಯ. ಎಷ್ಟಪ್ಪ ಬೆಣ್ಣೆ ಹಾಕ್ತಿದ್ರು. ಒಂದು ಇಡೀ ಕೈಯಲ್ಲಿ ಒಂದು ಇಡೀ ಉಪ್ಸಾರು. ಅಜ್ಜಿ ಉಪ್ಸಾರು ಮುದ್ದೆ ತಿಂತಾ ಇದ್ರೆ ಇಲ್ಲಿ ಸಿಗ್ತಾ ದೇವರು. ಅಷ್ಟು ಕಷ್ಟ ಇತ್ತು. ಆಮೇಲೆ ಹಂಗೆ ಚೆನ್ನಾಗಿ ಸಾಕೊಂಡವ್ರೆ. ಚೆನ್ನಾಗಿ ಸಾಕು. ನಮ್ಮ ಅತ್ತೆನೇ ಇದ್ದು, ಸೋದರತ್ತೆ. ಅವ್ರ ಹೆಸರು ದೇವಮ್ಮ. ನಮ್ಮ ಅಜ್ಜಿಗಿಂತಲೂ ಚೆನ್ನಾಗಿ ಸಾಕೊಂಡ್ಬಂತು. ನನ್ ಕಂಡ್ರೆ ಬಹಳ ಪ್ರೀತಿ. ನಿನ್ ಕಂಡ್ರೆ ಭಾರಿ ಪ್ರೀತಿ. ನೋಡಕ್ ಹೋಗಿಲ್ವಲ್ಲ ನೀನು? ಈಗ ಆಯ್ತಲ್ಲ, ನನ್ ಕೆಲ ಹೋಗಕ್ ಆಯ್ತಲ್ಲ ಪಾಪ. ಈಗ ಅವ್ರಿಗೂ ನಿಗಾ ಇಲ್ಲ, ಅವ್ ಆಡ್ತಿತ್ತಲ್ಲ ಹಂಗೆ ಆಡ್ತಿರೋದಂತ ಅವ್ರುವೆ. ನನ್ನ ಆರೋಗ್ಯ ಚೆನ್ನಾಗಿದ್ದೀನಿ, ತೊಂದರೆ ಇಲ್ಲ. ರೀಸೆಂಟಾಗಿ ಯಾವಾಗ ಅಡ್ಮಿಟ್ ಆಗಿದ್ದೆ? ಈಗ 2ನೇ ತಿಂಗಳಮ್ಮ. 2ನೇ ತಿಂಗಳಲ್ಲಿ ಅಡ್ಮಿಟ್ ಆಗಿದ್ದೆ. ಕೋಮಾಕ್ ಹೋಗಿದ್ದೆ. ಒಂದು ವಾರ ಅಲ್ಲೇ. ಒಂದು ವಾರ ಕೋಮಾದಿಂದ ಈಚೆ ಕಡೆ ಬಂದಿರ್ಲಿಲ್ಲ. ಅಲ್ಲಿ ಯಾರೋ ಹೊಡೆದ್ರು. ಇದು ಹೇಳಿದಿಲ್ಲ. 2 ಲೇಡಿ ಬಂದು ಹೊಡೆದ್ರು. ಅಣ್ಣ ಯಾರು ಹೊಡಿಯಲ್ಲ ಕನ್ನಡ. ನಿನ್ ಬರಾಬ್ಲೆ ನಡೆದಿದ್ದು ನನಗೆ ಗೊತ್ತಿಲ್ಲಮ್ಮ. ಆ 2 ಲೇಡಿ ಬಂದು ಒಬ್ರು ಕೈ ಹೊಡಿಸಿದ್ರು. ಹೊಡೆದು ಹೇಳೋದಕ್ಕೆ ನೀನು ಸಲ ಮಾಡ್ಕೊಂಡು ಬಂದಿದ್ದೀಯ ಇಲ್ಲಿ. ನಮ್ಗೇನು ಗೊತ್ತು? ನಾನು ನಂಬಿದ್ರಿ ಬಂದ್ಬಿಡಿ ಅಂತ. ಯಾರನ್ನ ಹೊಡಿತಾರೆ ನಿಂಗೆ? ಯಾರೇ ಇಬ್ಬರು ಲೇಡಿ ಬಂದು ಒಬ್ರು ಹೊಡೆದ್ರು. ಇನ್ನೂ ಒಂದು ಹೊಡೆ ಅಂತ ಇನ್ನೊಬ್ಳು ಕೊಟ್ಲು ಅಮ್ಮ. ಇನ್ನೂ ಒಂದು ಏಟು ಹೊಡೆದ್ರು. ಯಾಕೆ ಹೊಡಿತಾ ಇದ್ರಿ ನೀವು ಅಂತ ಕೇಳಿದೆ ನಾನು. ನನ್ಗೆ ಗೊತ್ತಿಲ್ಲ ಅವರು ಯಾರು ಅಂತ. ಯಾಕೆ ಹೊಡಿತೀರ ನೀವು ಅಂತ ಕೇಳಿದೆ. ಯಾಕೆ ಹೆಂಡತಿ ಮಕ್ಳಿಗೆಲ್ಲ ಮೋಸ ಮಾಡಿ ಸಾಲ ಮಾಡ್ಬಿಟ್ಟು ಬಂದಿದ್ದು ಮಲಗಿದ್ಯಾ ನೀನು?
ಹೇಳಮೇಕೆ ನೀನು ಅಂತ ನನಗೆ ಹೋದ್ರು. ಅಣ್ಣ ಅದು ಭ್ರಮೆ ಕನ್ನಡ ನಿಂಗೆ ಇಲ್ಲ ನಿಜ ನಿಜ ಅಲ್ಲ. ಹೇಳಿದೆ ಅದೇ ನೀನ್ ಸಾಲ ಮಾಡಿದೀಯ, ನೀನ್ ₹1 ಸಾಲ ಮಾಡಿದ್ವಲ್ಲ. ನನಗೆ ಜ್ಞಾಪ ಇದು ಬರಲಿ ಅಂತ ನನಗೆ. ಆಮೇಲೆ ಏನೋ ಬರ್ಸ್ಕೊಂಡ್ರು ಅಂತಿದ್ದಲ್ಲ, ಸೈನ್ ಹಾಕ್ಸ್ಕೊಂಡು ಒಂದು ಬೇರೆ ಬೇರೆ ಇನ್ನೊಂದು ಯಾವ್ದಾದ್ರು ಸೈನ್ ಮಾಡುವಂತ ಮಾಡಿಸ್ಕೊಂಡ್ರು. ಅದಕ್ಕೆ 3 ಪೇಪರ್ ಸೈನ್ ಮಾಡಿಸ್ಕೊಂಡ್ರು. ಯಾಕೆ ಏನು ಅಂತ ಕೇಳಿದೆ. ನಾ ಹೇಳ್ತೀವಿ ಸೈನ್ ಮಾಡ ಅಂತ ಅವ್ರು ಮಾಡಿಸ್ಕೊಂಡ್ರು. ನೀನ್ ಮಾಡ್ಬಾರ್ದಾಗಿತ್ತು. ನಾನು ಮಾಡಲ್ಲ ಅಂತಲೇ ಅಂದೆ. ಮಾಡಲೇ ಅಂತ ಹೋದ್ರು, ಎದುರಿಸಿದ್ರು. ನಾವೇನು ಹಂಗೇನೋ ತೊಂದರೆ ಆಯ್ತು ಅಂದ್ಬಿಟ್ಟು ಮಾಡ್ಕೊಟ್ಟಿದ್ದೀನಿ, ಸೈನ್ ಮಾಡ್ಕೊಂಡಿದ್ದೀನಿ. ಇದುವರೆಗೆ ಒಂದ್ಸಲ ಕೇಳ್ಬೇಕಿತ್ತು ಡಾಕ್ಟರ್. ಏನ್ ಕೇಳ್ತೀಯಪ್ಪ, ಅಲ್ಲಿ ಯಾರು ಅಂತಾನೆ ಗೊತ್ತಿಲ್ವಲ್ಲ. ಅಣ್ಣಂಗ್ ಅಂತೈತೆ, ಆದ್ರೆ ರಿಯಾಲಿಟಿ ಅಂತ ಏನೋ ಗೊತ್ತಿಲ್ಲ. ಅಣ್ಣ ಹೇಳ್ಬೇಕಂದ್ರೆ 5 ದಿನ ತನಕ ಫುಲ್ಲು ಕೋಮದಲ್ಲಿತ್ತು, ಎಚ್ಚರನೇ ಇರ್ಲಿಲ್ಲ ನಿನ್ಗೆ. ಕನ್ಸು ಅಣ್ಣ, ಅದು ಕನ್ಸು ಅನ್ಸುತ್ತೆ ನಿನ್ನ. ಅದೇನು ಕನ್ಸು, ಅದೇ ಬರ್ಬೇಕು ಸೈನ್ ಮಾಡ್ಕೊಂಡದ ಕನ್ಸು ಕೊಡ್ಬೇಕ. ಸೈನ್ ಮಾಡ್ಕೊಳ್ಳೋದೇ ಕನ್ಸು ಕೊಡ್ಬೇಕಮ್ಮ. ಏನಂತ ಇತ್ತು ಪೇಪರಲ್ಲಿ, ಓದ್ದಾ? ಓದಕ್ಕೆ ಕೊಡ್ಲಿಲ್ಲ, ಸೈನ್ ಹಾಕೊಂತ. ಖಾಲಿ ಪೇಪರ ಇಲ್ಲ ಅಂದ್ರೆ ಖಾಲಿ ಪೇಪರಾ ಅಂತ ಏನು ಆಸ್ತಿ ಅದೇ ಅಂತ ಬರ್ಕೊಂಡ್ರಿ. ನನ್ನ ಹತ್ರ ಏನಿಲ್ಲ ಆಸ್ತಿ, ಒಂದು ಪುಟ್ಟ ಮನೆ ಐತೆ, ಅದು ನಿಮ್ಗೆ ನಮ್ಮ ಹೆಸರು ಇಲ್ಲ, ಅದು ತಂದೆ ಹೆಸರು ಇರೋದು. ಏನಾರು ಇದ್ರೆ ಹಾಕೊಂಡಿದ್ದು ಫೋನ್ ಹಾಕೊಂಡು ಅಂದ್ಬಿಟ್ಟು ಹಾಕ್ಸ್ಕೊಂಡು ತಗಪ್ಪ ಅದು ಏನು ಮಾಡ್ತೀವಿ ಮಾಡೋದು ಅಂತ ಮಾಡಿ ಏನು ಬಂದಿಲ್ವಲ್ಲ. ನೋಡಿ, ಇದು ನಮ್ಮ ಅಪ್ಪ ಆಸ್ಪತ್ರೆಯಲ್ಲಿ ಇದ್ದಾಗ ಆಯ್ತು ಅಂತ ಅವ್ರಂಗೆ ಅಂತಾರೆ. ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅದು ನಿಜ. ಏನಂತ ಲೇಡಿ ಹೇಳ ಮೇಲೆ ನೀನು ಸಾಲ ಮಾಡಿ ಬಂದಿದ್ದು ಮಲಗಿದ್ಯಾ ಅಂತ ಹೋದ್ರು. ಕಪಾಲಕ್ಕೆ 2 ಏಟು ಹೊಡೆದ್ರು. ನೀನು ಅಳ್ಳಿಲ್ವಾ? ನೀನು ನಾನು ಅಳ್ಳಿಲ್ಲ. ಯಾಕೆ ಹೊಡಿತೀರ ಅಂತ ಕೇಳಿದ್ರೆ ನೀನು ಹೊಡೆದು ಬಿಡ್ಬೇಕಿತ್ತು. ಹೊಡಿಯೋಕೆ ನಮ್ಗೆ ಇಲ್ಲಿ ನೀನು ಅಮ್ಮ ಬೈದ್ರೇನೆ ಸಹಿಸ್ಕೊಳಲ್ಲ. ಇಲ್ಲಿ ಕೈ ಕಟ್ಬಿಡಿದ್ರಲ್ಲ, ಕಟ್ಟಿರೋಣ ಏನೋ ಅವಳು ಅಮ್ಮ ಒಂದು ಇದ್ರಲ್ಲಿ ಕೈ ಹಾಕ್ಬಿಡಿದ್ರು. ಎಲ್ಲ ಗ್ಲಾಸ್ ಹಾಕ್ಬಿಟ್ಟಿದ್ರು ನನಗೆ. ಗ್ಲಾಸ್ ಎಲ್ಲ ಕಾರಣ ಕೈ ಕಟ್ಟಿದ್ರು ಒಟ್ಟಿನಲ್ಲಿ ನಿನಗೆ. ಕೈ ಕಟ್ಟಿರೋದು ಏನಕ್ಕೆ ಅಂತ ಅಂದ್ರೆ, ನೀನು ಮೆಡಿಸನ್ ಹಾಕಿದ್ರಲ್ಲ ಅದನ್ನೆಲ್ಲ ಕಿತ್ತಾಕ್ತಿದ್ದೆ ಅಂದ್ಬಿಟ್ಟು, ನೀನು ಹೇಳಿದ ಮಾತು ಕೇಳ್ತಿಲ್ಲ ಅಂದ್ಬಿಟ್ಟು ಕೈ ಕಟ್ಟಾಕಿದ್ದು. ಇನ್ನೊಂದು ಇದರಲ್ಲಿ ಒಂದು ಉಂಗುರ ಇತ್ತು, ಯಾವ್ದ್ರಲ್ಲೂ ಯಾವುದೋ ಐಸು ಕೊಟ್ಟಿದ್ದು. ಆ ಉಂಗುರ ಇತ್ತು. ಇನ್ನೊಂದು ನಾನು ಮಾತಾಡಿದ್ದು ಅವ್ರಿಗೆ ಕೇಳಿಸ್ತದೆ, ಅವ್ರು ಮಾತಾಡಿದ್ದು ನನಗೆ ಕೇಳಿಸ್ತದೆ, ನಾ ಮಾತಾಡಿದ್ದು ಅವ್ರಿಗೆ ಕೇಳಿಸ್ತಲ್ಲ. ಮಾಸ್ಕ್ ಹಾಕೊಂಡಿದ್ರಾ? ಮಾಸ್ಕ್ ಇರಲಿಲ್ಲ, ಎಲ್ಲ ಗ್ಲಾಸ್ ಎಲ್ಲ ಅಡ್ಜಸ್ಟ್ಮೆಂಟು. ಆಮೇಲೆ ಏನ ಅಂತ ಒಂದು 3-4 ಜನ ಬಂದು ಕೇಳಿದ್ರು, ನಾನು ಎಲ್ಲಿದ್ದೀನಿ ಹೇಳಿ ಅಂತ. ನಿನಗೇನು ಹೇಳೋದೆಲ್ಲ ಅಂತ ಅವರು ಒಂದು ಮಾತಾಡೋದ್ರು ಮಾತಾಡ್ತಾನೆ, ಅವ್ರಿಗೇನು ಕೇಳಿಸ್ತಾ ಇಲ್ಲ. ನೀನ್ ಏನೇ ಕಿರ್ಚ್ಕೊಂಡ್ರು ಕೇಳಿಸ್ತಾ ಇರ್ಲಿಲ್ವಾ? ಆಮೇಲೆ ಏನು ಬರ್ಕೊಡ್ತೀಯ ಅಂದ್ರು, ಕೊಡಿ ಪೇಪರ್ನ ಅಂತ. ಇದು ಯಾವ ಊರು ಅಂತ ಬರ್ದಾರೆ. ಅದು ನಾವು ಬರ್ಸ್ಕೊಂಡಿದ್ದು ನಿನ್ನ ಹತ್ರ. ನಾವು ಒಂದ್ಸರಿ ಈಚೆ ಕಡೆ ಬಂದಾಗ ಬರ್ಸ್ಕೊಂಡ್ವಲ್ಲ. ಅವ್ರಿಗೂ ಬರ್ಕೊಟ್ಟಿದ್ದಾರೆ. ಅವ್ರಿಗೂ ಬರ್ಕೊಟ್ಟಿದ್ದ. ನಾನು ಯಾಕೆ ತಗೊಂಬಂದಿದ್ದು ಮನಸ್ಕೊಂಡಿದ್ರೆ ಅಂತ ಕೇಳೋಣ ಅಂತ. ಇದು ಯಾವ ಊರು ಅಂತ ಕೇಳಿದೆ. ಅದು ನಾವು ಸೌಮ್ಯ ನಾನು ಇಬ್ರು ಬರ್ಸಿದ್ದು. ಆಮೇಲೆ ಅದು ಮತ್ತೆ ವಾರ್ಡು ಶಿಫ್ಟ್ ಮಾಡಿದಾಗ ಆಮೇಲೆ ಬಡ್ಕಣೆ ನಾನು ಮಾತುಗಳಿಂದ ಅರ್ಚಾಡಿದ್ರೆ ನಿನ್ಗೆ ಇನ್ನೂ ಇಲ್ಲೇ ಇರಿಸ್ತೀನಿ, ಸುಮ್ ಸೈಲೆಂಟ್ ಆಗಿರ್ಬೇಕು ಅಂತ ಹೇಳ್ಬೋದು. ಅಲ್ಲೂ ಮೋಸ್ಟ್ಲಿ ನಿನ್ಗೆ ದೇವರ ಆಶೀರ್ವಾದ ಬಿಡೋಣ. ದೇವರ ಆಶೀರ್ವಾದ ಏನೋ ಬಿಡು. ದೇವರ ಆಶೀರ್ವಾದದಿಂದನೇ ಮತ್ತೆ ಬಂದಿದ್ಯಾ ಬಿಡು. ಕೋಮಾಗ ಹೋದಾಗ ಇವೆಲ್ಲ ಆಗೈತೆ, ಮತ್ತೆ ವಾಪಸ್ ಬಂದಿದ್ಯಾ ಅಂತ ಅಂದ್ರೆ ದೇವರ ಆಶೀರ್ವಾದ ಅನ್ಕೋ ಅಷ್ಟೆ. ಸ್ಪೆಷಲ್ ವಾರ್ಡ್ಗೆ ಹಾಕಿದ ತಕ್ಷಣನೇ ಅಣ್ಣ ಹೇಳಿದ್ದು ಹಂಗೆ ನನ್ನ ಕೆಲಸ ಸೈನ್ ಹಾಕಿಸ್ಕೊಂಡವ್ರೆ, ನನ್ಗೆ ಹೊಡೆದ್ರು ನನಗೆ ಅಂತಾನೆ ಹೇಳಿದ್ದು. ಅದೇ ಅಣ್ಣ, ಅದು ಏನಾಗೈತೆ ಗೊತ್ತಾ, ನೀನು ಕೋಮಾಗ ಹೋಗಿದ್ದಲ್ಲ, ಅದೆಲ್ಲ ನಿನಗೆ ಆ ಟೈಮಲ್ಲಿ ನಿನಗೆ ಅವೆಲ್ಲ ಕನಸು ರೀತಿ ಬಿದ್ದೈತೆ ಅಷ್ಟೇ. ಅದೆಲ್ಲ ಅದು ರಿಯಲ್ ಆಗಿಲ್ಲ, ಅದು ಆಯಿತಾ, ಕನಸು ರೀತಿ ಬಂದೈತೆ. ಅದು ನಿಂಗೆ ರಿಯಲ್ ಅಂತ ಅಂದ್ಬಿಟ್ಟು ಅನಿಸೈತೆ ಅಷ್ಟೇ. ಅದು ಸ್ಟ್ರಾಂಗ್ ಆಗೈತೆ. ಆಮೇಲೆ ಅಣ್ಣ ಕಿರಿಸ್ತಾ ಇರೋದು ಅವ್ರಿಗೆ ಕೇಳಿಸ್ತಿಲ್ವಂತಲ್ಲ, ಅದೇನೋ ಗ್ಲಾಸ್ ಥರ ಇತ್ತು. ಬಿಡೋದಿಲ್ಲ ನಿನಗೆ ಅಂತ ಇಲ್ಲೇ ಟ್ರೀಟ್ಮೆಂಟ್ ಹಿಂಗೆ ಕೊಡೋದು ನಿಮಗೆ. ಕೊನೆಗೆ ಉಂಗುರ ಕಿತ್ಕೊಳಗಂಟು ಬಿಡಿಲ್ಲ, ಕೈಲಿ ಹಾಕ್ಬಿಟ್ಟು ಒಂದು ಕಡೆ ಸೈಡಿಂದ ತೆಗೆದು ಗ್ಲಾಸ್ ಓಪನ್ ಮಾಡಿ ಉಂಗುರ ಕಿತ್ತಾಕೊಂಡು. ನೀನು ಅಡ್ಮಿಟ್ ಆದ ಉಂಗುರ ಇತ್ತಂಗಿರೆ ಕೊಡ್ತಾ ಇದ್ದೀನಿ ನಾನು. ಅಣ್ಣ ಏನೂ ಹೇಳಲಿಲ್ಲ, ಅದು ಉಂಗುರದ್ದೇನು ಹೇಳಲಿಲ್ಲ. ಯಾರು ಕೇಳಿ ಅದೇನು ಬಿಡು, ಉಂಗುರದ್ದೇನು ಹೇಳಲಿಲ್ಲ ಅಣ್ಣ. ಅದೇ ಅವರು ಅಂದರು ಎಲ್ಲ ಮಾಡಿ ಉಂಗುರ ತೆಗಿಲ್ವಲ್ಲ ಅಂದರು. ಅದು ಐಸು ಕೊಟ್ಟಿದ್ದು, ಅದೆಷ್ಟು 200-250 ರೂಪಾಯಿ ಕೊಡ್ತಾರೆ. ಅದೊಂದು ಕೊಡ್ಬಿಟ್ಟಿದ್ರು ಅವ್ರು ನನಗೆ ಇಲ್ಲ. ನಾನು ಕೂಡ ಏನು ಮಾಡಿಬಿಟ್ಟಾಗ ನಾವು ಕೊಡ್ತಾ ಇದ್ದೆ ಕ್ಲಾಸಲ್ಲಿ.
ಆ ಸೌಂಡು 3-4 ಜನ ಬಂದು ಹೋಗು ನೀ ಯಾಕೆ ಕೊಡ್ತೀನಿ ನೀವು ಕೊಟ್ಬೇಡ ಅಂತ ಅದಕ್ಕೆ ನೀವು ಓಪನ್ ಮಾಡಿ ಕೊಟ್ಟಲ್ಲ ಇದ್ರಲ್ಲಿ ಕೊಡ್ತೀನಿ ಮುಸ್ಲಿಂ ಕೊಡ್ತಾನೆ ಇದ್ದೀನಿ ಒಳ್ಳೆ ತಮಾಷೆ ಆಯ್ತಾರ ಹೆಂಗೆ ಕೊಡೋಕ್ಕಾಗಲ್ಲ ನೀನು ಅಂದ್ಬಿಟ್ಟು ಒಬ್ಬ ಆ ಕಡೆಯಿಂದ ಬಂದಿದ್ದು ತೆಗಿತೀವಿ ಬಾಗಲ್ಲ ಕೈ ಕೊಡೋ ಕೈ ಹಿಡ್ಕೊಂಬಿಟ್ಟು ಹೋಗೋದು ಆಮೇಲೆ ಏನೋ ಬಾಯ್ ಬಿಡ್ಕೊಂಡು ತೆಗಿತೀವಿ. ಇಷ್ಟು ಹೇಳ್ತಾ ಇದ್ದೆ ಗೊತ್ತಿಲ್ಲ ನಮ್ಗೆ ರಿಯಾಲಿಟಿ ಎಷ್ಟು ಅಂತ. ನಮಗೆ ಗೊತ್ತಿಲ್ಲ ಏನು ನಮ್ಗೆ ಇದೆಲ್ಲ ನಂಬೇಕು ಅಂತಾನೋ ಅನ್ಸಲ್ಲ ಒಂದೊಂದ್ಸರಿ. ಏನೋ ವಿಚಿತ್ರ ಅನ್ಸುತ್ತೆ ಇದು ಹೇಳ್ತಾ ಇದ್ರೆ. ಮನಸ್ಥಿತಿಗಳಂಗಿರುತ್ತಲ್ವಾ, ಅದಕ್ಕೋಸ್ಕರ ನಮ್ಗೆ ಆದಂಗೆ ಯಾರಿಗೂ ಆಗತ್ ಬೇಡಪ್ಪ. ನಿನಗಾದಂಗೆ ಅದ್ರಲ್ಲೂ ನೀನು ಅನ್ಭವಿಸಿರಂಗೆ ಆಸ್ಪತ್ರೆ ಕಥೆಗಳನ್ನ ಇನ್ಯಾರಿಗೂ ಬರೋದು, ಎಂಥ ಶತ್ರುಗಳಿಗೂ ಬರೋದು ಬೇಡ. ಎಷ್ಟು ಹಣ ವರ್ಷದಲ್ಲಿ 2 ಸರಿ ಅಡ್ಮಿಷನ್, ಸರಿ 3 2 ತಿಂಗಳು ಒಂದೊಂದ್ಸರಿ. ಅದರಲ್ಲೂ CG ಆಸ್ಪತ್ರೆಯಲ್ಲಿ ಅಲ್ಲೊಂದು 4 ದಿನ ಇದ್ದು, CG ಆಸ್ಪತ್ರೆಯಲ್ಲಿ 2 ಸರಿ, JSS ಅಲ್ಲಿ 1 ಸರಿ. ಏನು ತಿನ್ಕೊಂಡು ಬಂದಮ್ಮ? ಇಷ್ಟೋ ತನಕ ಬಂದಲ್ಲಮ್ಮ. ಎಲ್ಲ ಅಲ್ಲೂ ಅಡುಗೆ ಮಾಡ್ಬಿಟ್ಟು ಊಟಕ್ಕೆ ಬಡಿಸ್ಬೇಕು ಕೊಟ್ಬಿಟ್ಟು ಬಂದ. ನೀನು ಎಲ್ಲೋದ್ರೂ ಕೆಲಸ ಮಾಡೋದೇ ಇಲ್ಲ. ಮಾಡ್ತೀಯ, ನೀನು ಕೆಲಸ ಮಾಡ್ತೀಯ. ಏನು ತಿಂದಮ್ಮ? ಚೆನ್ನಾಗಿರುತ್ತೆ ತಿನ್ನು. ಅದು ಇತ್ತಿನಮ್ಮ ಎಳ್ಳಿಂದು ನಾವು ತಿನ್ಬೋದು. ಎಳ್ಳು ಬೆಲ್ಲ ತಿನ್ಬೋದು ಅಂತ. ಎಳ್ಳು ಬೆಲ್ಲನ ಯಾರ ಎಳ್ಳು ಬೆಲ್ಲ ತಿಂದ್ರೆ ಬಾಯಲ್ಲಿ ಎಳೈತೆ ಕೊಟ್ಬಿಡಮ್ಮ. ತಿನ್ಬೋದು ಅಂತ. ಎಳ್ಳಲ್ಲಿ ಎಳ್ಳು ಸಖತ್ ಆಯಿಲಿ ಇರುತ್ತೆ. ಫ್ರೆಂಡ್ಸ್ ಜೊತೆ ಹೋಗಿದ್ದ? ತಿನ್ನು. ಏನೇನು ತಿನ್ಕೊಂಬಂದಮ್ಮ? ಅಮ್ಮ ಹೇಳಿ, ನೀವೆಲ್ಲಾನು ಹೇಳಿ ಫೋನ್ ನೋಡ್ಕೊಂಡು. ಅಷ್ಟೇ. ನೋಡು ಬಂದು ಅದನ್ನ ತಿನ್ನೋದಕ್ಕೆ ಅಲ್ಲೇ ಹೋಗ್ಬೇಕಿತ್ತು. ಇಲ್ಲಿ ಅಚ್ಚುಕಟ್ಟಾಗಿ ಅಡುಗೆ ಮಾಡಿರ್ಲಿಲ್ವಾ? ಕೆಲವ್ರು ಮಾಡ್ತಾರೆ ಕಣಮ್ಮ, ನೀನು ಮಾಡಲ್ಲ. ನೀನೊಂದು ಮರಿನೇ ಅಡುಗೆ ಮಾಡ್ತೀಯಲ್ಲ. ನೋಡ್ಬೇಕಿತ್ತು ಅವ್ರ ಮನೆ ಬೋಸಿನ 50 ಜನಕ್ಕೆ ಎಷ್ಟು ಮಾಡಿರ್ತಾರೆ ಅಂತ. ನೀನು ಮಾಡಿಟ್ಟಿದ್ಯಲ್ಲ ಇವತ್ತು. ನಿನ್ಗೂ ಅವ್ರಿಗೂ ಕಂಪೇರ್ ಮಾಡ್ಕೋಬೇಕಿತ್ತು. ನೀನು ಎಷ್ಟು ಜನಕ್ಕೆ ಮಾಡ್ತೀಯ, ಅವ್ರು ಎಷ್ಟು ಜನಕ್ಕೆ ಮಾಡ್ತಾರೆ ಅಂತ. ನೀನು ಕರೆದು ಬಿಡ್ವೆ, ಹೆಂಗೂ ಜಾಸ್ತಿ ಮಾಡಿದ್ದಲ್ಲ. ಅದಕ್ಕೆ ಈಗ ಕೇಳಿದ್ದು ಎಳ್ಳು ಬೆಲ್ಲ ತಿನ್ಬೋದಂತೆ ನಾನು ಅಂತ. ಎಲ್ಲಿಗಮ್ಮ? ಬಮ್ಮ ಬರ್ಲಿ ನಮ್ಮಮ್ಮ ಹಂಗೆ, ನಮ್ಮಣ್ಣ ಹಿಂಗೆ. ಅಣ್ಣ ತಿನ್ನೋದೇನ ಕಣಮ್ಮ ನೀನು? ಅಮ್ಮ ನೀನು ಹೋದ್ಮೇಲೆ ಅಣ್ಣ ಚೆನ್ನಾಗಿ ಬೈತಿತ್ತು ನಿಂಗೆ. ಬೈದಿತ್ತು ಕೇಳು. ಕೇಳು ಬೈತಾ ಇತ್ತು ಕಣಮ್ಮ. ಹೊಸಿ ಬೈಲಿಲ್ಲ ನಿನ್ ಬಗ್ಗೆ ಕಂಪ್ಲೇಂಟ್ ಏನು. ನಾನು ಹೇಳಿದ ಮಾತು ಕೇಳಲ್ಲ. ಅದನ್ನೇ ಹೇಳಿದ್ದು ಕಣಮ್ಮ. ಹೆಂಗಂದಣ್ಣ ನೀನು ಅಮ್ಮಂಗೆ ಹೆಂಗಂತ? ತಪ್ಪಾಯ್ತು ಅನ್ನೋ. ಅಮ್ಮ ವಿಡಿಯೋ ಐತೆ ಸುಂದರಮ್ಮ ಕಳಿಸ್. ಬೈಕೊಂಡ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ ಮಗ. ನಾ ಸುಮ್ನೆ ಆಯ್ತೀನಿ. ನಾನು ಒಂದ್ ಮಾತಾಡಿದ್ರೆ ನಿಮ್ಮ ಅಣ್ಣ ಎಷ್ಟ್ ಮಾತಾಡ್ತಾರೆ ಕೇಳು. ಹೌದಾ? ಈಗ ಆಮೇಲೆ ಕೋಪ ಜಾಸ್ತಿ. ಈಗ ಕಮ್ಮಿ ಆಗೈತಲ್ಲಮ್ಮ. ಈಗ ಏನ್ ಕೋಪ ಕಮ್ಮಿ ಆಗೈತಲ್ಲಮ್ಮ? ಅಪ್ಪನೇ ಹೇಳ್ತಾ ಕಮ್ಮಿ ಆಗಿದೆ ಅಂತ. ಕೋಪ ಜಾಸ್ತಿ ಮಾಡ್ಕೊಂಡ್ರೆ ಮಟನ್ ಚಿಕನ್ ಅಡುಗೆ ಮಾಡಲ್ಲ ಅನ್ಬಿಡು. ಮಾಡದೇ ಇಲ್ವಲ್ಲ ನಾನು. ಮೂಲಂಗಿ ಸಾರು ಮಾಡಲ್ಲ ನಮ್ಮ. ಅಯ್ಯೋ ಮೂಲಂಗಿ ಸಾರು ಕಂಡ್ರೆ ಇಷ್ಟ ನಮ್ಗೆ ಆಗಲ್ಲ. ಊಟ ಸೇರಲ್ಲ. ಆಮೇಲೆ ಊರ್ದವ್ರೆ ಕಳ್ಸೋರು ಮಾಡು. ಜಜ್ ಮೂಲಂಗಿ ಸಾರು ಮಾಡು. ಅಣ್ಣ ಸಿಟ್ ಮಾಡ್ಕೊಂಡ್ರೆ ಇಷ್ಟ ಹೇಳು. ಅದಿದ್ರೆ ನನಗೆ ಸಾಂಬಾರ್ಗಳು ಇರ್ತಾವ. ತಂಗು ಸಾರು ತಿನ್ಕೊಬಿಡ್ತೀನಿ. ಸ್ಟೋರಿ ಹೇಳೋಣ. ನವಲೂರು ಸಾಬಿ ಅಂತ. ನವಲೂರು ಸಾಬ್ರು ಇಲ್ಲಿ ನಮ್ಮ ಬೀದಿನಲ್ಲೇ ಇದ್ರು. ರೇಷ್ಮೆ ಹುಳದಲ್ಲಿ ರೇಷ್ಮೆ ರೇಷ್ಮೆ ಹುಳು ಸಾಕ್ತಿದ್ರು. ಹುಳಿ ಸಾಬ್ರು ಅಂತ ಅವ್ನಿಗೆ ಹೆಸರಿದ್ದವು. ಕೃಷಿ ಅದು. ಅದರಲ್ಲಿ ರೇಷ್ಮೆ ತೆಗೆದು ರೇಷ್ಮೆ ವ್ಯಾಪಾರ ಮಾಡ್ತಿದ್ರು.
ಅವ್ರಿಗೆ 9 ಜನನ 11 ಜನನ ಹೆಂಡ್ತಿರು. 9 ಇಲ್ಲ 11. ಉದ್ದಾರ ವಯ್ಯ ಬಿಡಿ ಅದ್ ಹೆಂಗಡ ಮೇಂಟೈನ್ ಮಾಡ್ತಿತ್ತವಯ್ಯ? 100 ಜನ 100 ಜನ ಮೇಲೆ ಮಕ್ಳವ್ರೆ. ಮಕ್ಳು 90 ಜನ 100 ಜನ ಅವ್ರ ಮಕ್ಳು. ಅಯ್ಯಯ್ಯಪ್ಪ ಮಾಡಿಲ್ಲ ಹಂಗಾಗದ ಎಲ್ಲರಿಗೂ ಅವ್ರಿಗೆ ಒಂದು ಪೊಸಿಷನ್ಗೆ ಅವ್ರು ಕೊಟ್ಟಿದ್ರು. ಮಕ್ಳು ಎಲ್ಲರೂ ಮಾರ್ಕೊಂಡು ಬೆಂಗಳೂರು, ಮೈಸೂರು, KR ನಗರ, ಟಿ ನರಸೀಪುರ, ಕೊಳ್ಳೇಗಾಲ ಅಂತ ಹಂಗೆ ಅಂತಿತ್ತು. 9 ಜನ ಹೆಂಡ್ತಿರು. ಒಬ್ರು ಇಲ್ಲ ಅವ್ರು ನಂಗೆ ಒಬ್ರು ಇಲ್ಲ ಮನೇಲೆ ಒಬ್ರು ಇಲ್ಲ. ಈಗ ವಯ್ಯನೂ ಆಯ್ತಾ? ನಮ್ಮ ಮದ್ವೆ ದೋಸ್ರಲ್ಲಿ ಇದ್ರು ಒಟ್ನಲ್ಲಿ 20-30 ವರ್ಷದ ಮೇಲೆ ಆಗಿತ್ತು. ಬಾತ್ ನಮ್ಮ ಇದ್ರು ನೋಡಿ ಆಗಿದ್ದ ವಯ್ಯನು. ಓ ಬಾತ್ ನಮ್ಮ ಹೆಸರು ಕೇಳಿದ್ದೆ ಅದನ್ನ. ನೀವು ಸಣ್ಣವ್ರು ಅಂದ್ರೆ ಹೆಸರು ಕೇಳ್ತಿದ್ದ ಅವಾಗ. ನಮ್ಮ ಈಗ ಸತ್ತು ಹಸ್ಮ ಇಲ್ವಾ ಅವ್ರ ಅತ್ತೆ ಮರ್ತೋಗಿದ್ದೀನಿ ಕಣಮ್ಮ. ಸತ್ತ ಮಗ ನೋಡಿರ್ತೀವಿ ಚಿಕ್ಕ ಚಿಕ್ಕವ್ರು ಅವಾಗ. ನಾವೇ ಹೋಗಿ ನಮಸ್ಕಾರ ಹೊಡ್ಬಿಟ್ಟು ನಾ ಕಡೆ ಕೊಡೋ ಮಗ. ಹೌದಾ? ಹಬ್ಬ ಹೊಸ ಹಬ್ಬ ಮಾಡ್ಕೊತೀವಿ. ನಾವು ಗುಳ್ಮನೇಲಿ ಇದ್ವಲ್ಲ, ಬರ್ರ ಎಲ್ಲರೂ ಬರ್ರ ಕಿಲೋ ನಿಲ್ಸ್ಬಿಡಮ್ಮ. ಸಿಲಿಟ್ ಆಗೇನ್ ಮಾಡೋದು ಗೊತ್ತಾ, ಸಿಲಿಟ್ ಕರ್ರೆ ಸಿಲಿಟ್ ಸಾಬ್ ಅಂತ ಅಂದ್ರೆ 4 ಕಡೆ ಕೊಡೋದಾ? ನಿಮಗೆ ಕೊಡೋದು ನೀವು ಇಸ್ಕೊಂಬತ್ತಿದ್ರಿ? ತಗೋಬತ್ತಿದ್ರು. ಆಗಿನ ಕಾಲದಲ್ಲೇ ವಯ ಚೆನ್ನಾಗಿತ್ತು. ಚೆನ್ನಾಗಿತ್ತು. ನೋಡು 9 ಜನ ಆಗ್ಲೇ ಕೋಟ್ಯಾಧಿಪತಿ ಅವ. ನೋಡು ಅವಾಗಿನ ಕಾಲದಲ್ಲಿ. ಆ ಕಾಲದಲ್ಲಿ ಹೆಚ್ಚು ಕಮ್ಮಿ ಒಂದು 40 ವರ್ಷದ ಹಿಂದೆ ಅನ್ಸುತ್ತೆ ಹೇಳ್ತಿರೋದು. ನನ್ ಮದ್ವೆ 50 ವರ್ಷದಿಂದ. ನಿನ್ ಮದ್ವೆ ದೋಸ್ತು ಅಂತಂದ್ರೆ 44 ವರ್ಷ. 50 ವರ್ಷದಿಂದ ನಿನ್ ಮದ್ವೆ ಹೆಚ್ಚು ಕಮ್ಮಿ 44 ವರ್ಷ. ಒಬ್ರು ಅಂತ ಅಂತಿದ್ರು ಅವ್ವ ಒಟ್ನಲ್ಲಿ. ರೇಷ್ಮೆ ಅಂತ ಅಂತ ರೇಷ್ಮೆ ಸಾಬ್ರು ಅಂತ 9 ಜನ ಹೇಳ್ತಿರು ಪುಣ್ಯ ಮಾಡಿದವಯ್ಯ ಬಿಡ. ಪುಣ್ಯನಾದು. ಎಲ್ಲರಿಗೂ ಒಬ್ಬರು ಈಜು ಬಿಡ್ತಿರ್ಲಿಲ್ಲ. ಹೌದಾ? ಎಲ್ಲರೂ ಕಾರಲ್ಲ ತಿರುಗಾಡ್ಸೋಣ. ಆಗಿನ ಕಾಲದಲ್ಲೇ ಕಾರ್ ಮಡಿಕೊಳವ ಎಲ್ಲರೂ ತಿರುಗಾಡ್ಸೋಣ. 9 ಜನ ಹೆಂಗ್ ಕೂತ್ಕೊತಿದ್ರು? 9 ಜನ ಅಲ್ಲ, ಒಬ್ಬೊಬ್ರು ಸ್ಟೆಪ್ ಬೈ ಸ್ಟೆಪ್. ಒಬ್ರು ಒಂದ್ಸರಿ ಕರ್ಕೊಂಡೋದ್ರೆ ಇನ್ನೊಬ್ರು ಸಿಟ್ ಮಾಡ್ಕೊಳಲ್ವಾ? ಅವ್ಳ ಮಕ್ಕಳು ನಾವು ಕೂರ್ಸ್ಕೊಳ್ಳೋದು ಒಂದಿನ. ಫ್ಯಾಮಿಲಿ ಮಾಡಿಲ್ವಂತಲ್ಲ. ನೋಡಪ್ಪ ಗ್ರೇಟ್ ಬಿಡು. ಗ್ರೇಟ್ ಬಾ ಕರಿಯ ಅಂತ ತಿರುಗಿ ನೋಡ್ತು. ಬಾ ಬಾ ಹೊಟ್ಟೆ ತುಂಬಿಟ್ಟೈತೆ ಕರ್ಣ. ಓ ಈ ಸರಿ ಸರಿಯಾಗಿ ಭೋಜನ ಆಯ್ತು ಬಿಡೋದಕ್ಕೆ. ನಿಮ್ಮ ಯಾವುದು ಚಾಮುಂಡೇಶ್ವರಿ ಹಬ್ಬ ಮುಗಿಯೋ ತನಕ ಒಳ್ಳೆ ಹಬ್ಬ. ಇನ್ನು ಚೆನ್ನಾಗಿ ಭೋಜನ ಆಯ್ತು. ಅಲ್ಲೇ ಕರಿಯ ಬಾ. ಓ ಅದು ಹೊಟ್ಟೆ ತುಂಬೈತೆ ಕಣಂದ್ ಬಮ್ಮ. ತಿಂದಿಲ್ಲ? ಚೆನ್ನಾಗಿ ತಿನ್ಬಿಟ್ಟೈತೆಲ್ಲ. ನೋಡಲ್ಲಿ ಮೂಸ್ ನೋಡ್ತೈತೆ. ಚೆನ್ನಾಗಿ ತಿಂದೈತೆ ಕಣಂದ್ ಬೊಮ್ಮ. ಅತ್ತಾನೆ ಇನ್ನೇನು ತಿನ್ನುತ್ತೆ ನೋಡಲ್ಲಿ. ಬೇಡವಂತೆ ಹೋಯ್ತು. ಮಟನ್ ಕೊಟ್ರೆ ಬೇಡ ಅಂತ ಹೋಯ್ತೈತಲ್ಲ ನೋಡಿ. ಎಷ್ಟು ಹೊಟ್ಟೆ ತುಂಬಿರ್ಬೇಕು ಅದಕ್ಕೆ.